ರೆಡಿ. ಎಸ್. ನಮಸ್ಕಾರ ಯಜಮಾನ್ರ. ನಮಸ್ತೆ ಸರ್. ನಿಮ್ಮ ಹೆಸರೇನ್ರಿ? ವಿರೂಪಾಕ್ಷಪ್ಪ ಯತ್ನಾಳ್ ಸರ್. ವಿರೂಪಾಕ್ಷಪ್ಪ ಯತ್ನಾಳ್. ಹ್ಞೂ ಸರ್. ಯಾವ ಊರು ನಿಮ್ದು? ನಮ್ಮ ಹಾವೇರಿ ತಾಲೂಕು ಕೋಡ್ಬಾಳ ಸರ್. ಹಾವೇರಿ ತಾಲೂಕು ಕೋಡ್ಬಾಳ. ಕೋಡ್ಬಾಳ ಸರ್. ರಿಯಾನ್ಸ್ ಅಮೃತ್ ಜ್ಯೂಸ್ ಕುಡಿಯೋಕಿನ ಮುಂಚಿತವಾಗಿ ನಿಮಗೆ ಏನೇನು ಸಮಸ್ಯೆ ಇತ್ತು ರೀ? ಸರ್ ನಮಗೆ ಅಡ್ಡಾಡಕ್ಕೆ ಬರ್ತಿದ್ದಿಲ್ಲ, ಕಾಲು ಊತ ಇದ್ದವು ರೀ, ಹಾಂ ರೀ. ಸುಡಿ ಊತ ಇತ್ತು ಸರ್. ಹಾಂ ಯೂರಿನ್ ಬರ್ತಿದ್ದಿಲ್ಲ ಸರ್. ಹಾಂ. ಈಗ ಡಯಾಲಿಸಿಸ್ ಮಾಡ್ತಿದ್ರು ಸರ್. ಡಯಾಲಿಸಿಸ್ ಎಷ್ಟು ವರ್ಷದಿಂದ ಮಾಡ್ತಿದ್ರಿ? ಒಂದು 2 ವರ್ಷ ಸರ್. 2 ವರ್ಷದಿಂದ ಸತತವಾಗಿ ಡಯಾಲಿಸಿಸ್. 1 ವರ್ಷ ಸಂಕ್ರಮ ಕಂಟಿನ್ಯೂ ಆಗಿದೆ. ಯಾವ ಊರಾಗ ಹೋಗಿ ಮಾಡ್ಕೊಂಡ್ರಿ ಅದನ್ನ? ಸರ್ ಮಂಗಳೂರು ಹೋಗಿದ್ರಿ? ಮಂಗಳೂರಿಂದ ಬೆಂಗಳೂರು ಹೋದ್ರಿ ಸರ್. ಮಂಗಳೂರಿಂದ ಬೆಂಗಳೂರು ಹೋದ್ರಿ? ಹ್ಞೂ ಸರ್. ಬೆಂಗಳೂರು ಹೋಗಿರಿ. ಬೆಂಗಳೂರು ಆಮೇಲೆ ಮಂಗಳೂರು ಎರಡೂ ಕಡೆನೂ ಡಯಾಲಿಸಿಸ್ ಹಾಕಿತ್ತು. ಬೆಂಗಳೂರಾಗಿಲ್ಲ ಸರ್, ಮಂಗಳೂರಾಗ ಮಾಡಿದ್ರಿ ಸರ್. ಮಂಗಳೂರಾಗ ಡಯಾಲಿಸಿಸ್ ಮಾಡಿದ್ರು. ಇಲ್ಲಿ ಬಯಾಪ್ಸಿ ಮಾಡಿ ಸರ್. ಬೆಂಗಳೂರಾಗ ಬಯಾಪ್ಸಿ ಮಾಡಿ ಅಲ್ಲಿ ಡಯಾಲಿಸಿಸ್ ಬೇಡ ಅಂತ ಹೇಳಿದ್ರು ಸರ್. ಅಚ್ಚಾ. ಅಲ್ಲಿಂದ ನಿಮಗೆ ನಾವು ಸೀದಾ ಅಲ್ಲಿ ನಿಮ್ಮನ್ನ ಭೇಟಿ ಆದ್ವಿ ಸರ್. ಯಾರಿಂದ? ನಮ್ಮ ಅಶೋಕ್ ಸರಿಂದ ಎಲುವಿಗೆ ಒಳಗ ನಮಗೆ ಭೇಟಿ ಆದ್ವಿ ಸರ್. ಈಗ ಭೇಟಿಯಾಗಿ ತೋಣ ಕುಂತ ಎಷ್ಟು ತಿಂಗಳು ಆಯ್ತ್ರಿ? 1.5 ತಿಂಗಳು ಆಗ್ಯದ ಸರ್. ಇನ್ನು ಆಗಿಲ್ಲ ಸರ್ 1.5 ತಿಂಗಳು. ಹಾ. 1 ತಿಂಗಳು ಅಂಕರ್ ನಿಕ್ಕಿ ಆಯ್ತು ಸರ್. 1 ತಿಂಗಳಂತೂ ನಿಕ್ಕಿ ಆಯ್ತು. ಅದಕ್ಕಿಂತ ಮುಂಚೆ ಎಷ್ಟು ಗುಳಿಗೆ ತೊಗೊಂತಿದ್ರು ಒಂದ್ ದಿವಸ? ಒಂದ್ ದಿವ್ಸಕ್ಕೆ ಒಂದು 22-23 ಗುಳಿಗೆ ತಗೋತಿದ್ವಿ ಸರ್. 22ರಿಂದ 23 ಗುಳಿಗೆ ತಗೊಂತಾ ಇದ್ರು ಸರ್. ಆದ್ರೂ ಕೂಡ ಅವ್ರಿಗೆ ಕಡಿಮೆ ಆಗಿದ್ದಿಲ್ಲ. ಅವ್ರಿಗೆ ಇರುವಂತ ಕಾಯಿಲೆಗಳು ಅಜಿಬಾತ್ ಕಡಿಮೆ ಆಗಿದ್ದಿಲ್ಲ. ಫಸ್ಟ್ ಟೈಮ್ ನನ್ನ ಕಡೆ ಬಂದಾಗ ಅವ್ರ ರಿಪೋರ್ಟ್ ಅನ್ನ ಎಲ್ಲ ನಾನು ಚೆಕ್ ಮಾಡಿದಾಗ ರಿಪೋರ್ಟ್ ಎಲ್ಲವೂ 0 ಇತ್ತು. ಡಾಕ್ಟರ್ಗಳು ನಿಲ್ ಅಂತೇಳಿ ಬರೆದು ಕೊಟ್ಟಂತ ಪೇಷಂಟ್ ಇವತ್ತು 1 ತಿಂಗಳಾದ್ರೂ ಕೂಡ ಆರೋಗ್ಯವಾಗಿ ಮೈ ಎಲ್ಲ ಬಾತ್ ಬಿಟ್ಟಿತ್ತು. ಅವ್ರದ್ದು ಮೈ ಎಲ್ಲ ಬಾವು ಬಂದಿತ್ತು. ಆಮೇಲೆ ಇಷ್ಟು ಸದೃಢವಾಗಿ ಮಾತಾಡಕ್ ಹಾಕಿದ್ದಿಲ್ಲ. ಇವತ್ತು ನೀವೇ ನೋಡ್ಬೋದು. ರಿಯಾನ್ಸ್ ಅಮೃತ್ ಜ್ಯೂಸ್ ಕುಡಿದ್ಮೇಲೆ ಏನ್ ಅನ್ಸೈತಿ ನಿಮಗ? ನನಗೆ ಬಹಳ ಸುಧಾರಣೆ ಅನ್ಸೈತೆ ಸರ್. ಬಹಳ ಸುಧಾರಣೆ ಅನ್ಸೈತಿ. ಕೈ ಕಾಲೆಲ್ಲ ಬಾತದ್ ಉಳ್ದಾವ್ ಸರ್. ನನಗೆ ಎಲ್ಲ ಆರಾಮದ ಸರ್. ಏನ್ ತೊಂದ್ರೆ ಇಲ್ಲ ಸರ್. ಕೈ ಕಾಲೆಲ್ಲ ಏನು ಬಾವು ಕಮ್ಮಿ ಆಗ್ಯಾವ ಸರ್. ಇನ್ನೊಂದು ಸ್ವಲ್ಪ ಅಷ್ಟ ಉಳ್ದ ಸರ್. ಇನ್ನೊಂದ್ ಸ್ವಲ್ಪ ಉಳ್ದೈತಿ. ನಾವು ನಿಮ್ಗ ಕೊಟ್ಟಿರೋದಂತ ಟೈಮ್ ಕೊಟ್ಟಿವ್ರಿ. ಅದ್ರ ನಾವ್ ಈಗ ತಗೋಕೈತಿ 1 ತಿಂಗಳ. 1 ತಿಂಗಳ ಆಗೈತಿ. 1 ತಿಂಗಳಾಗ ಇಷ್ಟು ಚೇಂಜಸ್ ಆಗೈತಿ ಸರ್. ಓಕೆ. ಇದನ್ನ ಬೇರೆಯವರು ತಗೋಬಹುದಲ್ರಿ? ತಗೋಬಹುದು ಸರ್. ತಗೋಬಹುದು. ನೀವು ಕೂಡ 10 ಜನ ಕೇಳಬಹುದಲ್ರಿ? ಓಕೆ ಸರ್. ಓಕೆ. ನಮ್ಮ ಅಶೋಕ್ ಸರ್ಗೂ ಧನ್ಯವಾದಗಳನ್ನ ಹೇಳ್ತೀವಿ. ಆಮೇಲೆ ಅವ್ರ ಧರ್ಮ ಪತ್ನಿ ಆದಂತ ಅವ್ರ ಚೆನ್ನಮ್ಮ ಮೇಡಮ್ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀವಿ. ನಿಮ್ಮ ಫ್ಯಾಮಿಲಿಯವರು ನಿಮ್ಗೆ ಆರೈಕೆ ಮಾಡೋವಂತಾರ ಅವ್ರಿಗೂ ಕೂಡ ಧನ್ಯವಾದಗಳು. ನಮ್ಮ ರಿಯಾನ್ಸ್ ಮಲ್ಟಿಟ್ರೇಡ್ ಪ್ರೈವೇಟ್ ಲಿಮಿಟೆಡ್ ಇಂದ ಕೊಟ್ಟಂತ ನಮ್ಮ ಸರ್ಗೆ ಇವತ್ತು ಎಷ್ಟೋ ಕ್ಯೂರ್ ಆಗಿದ್ದಾರೆ, ಎಷ್ಟೋ ಆರಾಮಾಗಿದ್ದಾರೆ. ಅದ್ಭುತವಾದಂತ ಒಂದು ರಿಸಲ್ಟ್ ಬಂದೈತಿ. ಈ ತರ ಯಾರೋ ಸಮಸ್ಯೆ ಇದ್ದವರು ನಮ್ಮ ರಿಯಾನ್ಸ್ ಅಮೃತ್ ಜ್ಯೂಸ್ ಡೈಬೋಜಿ ಆಮೇಲೆ ಅಲ್ಕಲೈನ್ ಡ್ರಾಪ್ ನೀವು ಸತತವಾಗಿ 6 ತಿಂಗಳ ಉಪಯೋಗ ಮಾಡೋದ್ರಿಂದ ಡಯಾಲಿಸಿಸ್ಗೆ ಹೋಗುವಂತ ಪೇಷಂಟ್ 100% ಹೇಳ್ತೀವಿ ಅದು ಸಂಪೂರ್ಣವಾಗಿ ಗುಣವಾಕ್ಕವು. ನಿಮಗೆ ಕಿಡ್ನಿ ಸಮಸ್ಯೆ ಇರ್ಬೋದು, ಲಿವರ್ ಸಮಸ್ಯೆ ಇರ್ಬೋದು, ಆ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಿ. ಲೈವ್ ಆಗಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಪೇಷಂಟ್ ಅನ್ನ ಬರೀ 1 ತಿಂಗಳಲ್ಲಿ ಇಷ್ಟು ಬದಲಾವಣೆ ಆಗಿದೆ. ಅದಕ್ಕೆ ದಯವಿಟ್ಟು ಯಾರೇ ಈ ಸಮಸ್ಯೆಯಿಂದ ಬಳಲ್ತಾ ಇರ್ರಿ, ಇವತ್ತು ಈ ವ್ಯಕ್ತಿಯನ್ನ ನೋಡಿ ಆದ್ರೂ ನೀವು ಅದನ್ನ ಉಪಯೋಗ ಮಾಡಿ ನಿಮ್ಮ ಜೀವನದಲ್ಲಿರುವಂತ ಆ ರೋಗದಿಂದ ಮುಕ್ತಿ ಹೊಂದಿರಂತ ಹೇಳಿ ಈ ನನ್ನ 1-2 ಮಾತನ್ನ ಮುಗಿಸ್ತೇನೆ. ಹರ ರಿಯಾನ್ಸ್, ಗರ್ಗ ರಿಯಾನ್ಸ್.